ಇಲ್ಲಿ ನೋಡಿ ಬನ್ನಿ 4 ಕ್ಯಾರೆಕ್ಟರ್ ಗೋಲ್ಡು. ಸೊ ವಿಕ್ರಮ್ ನಡ್ಡಾ ಬ್ರ್ಯಾಂಡು ಕ್ರಿಯೇಟ್ ಆಗಿದ್ದೆ ಇಲ್ಲಿ. ಸೊ ಆಕ್ಚುಲಿ ಇದ್ರ ಹೆಸರು ಹೆಂಗಿದ್ರು ಬಿಟ್ಟಿರ್ತಾರೆ, ವರ್ಕ್ ನ ಬಿಟ್ಟಿರಲ್ಲ. ಆಫ್ ಅಮೌಂಟು ಲಾಸಲ್ಲಿ ಮಾಡಿ ಬಿಸ್ನೆಸ್ ಡೈಲಿ ಗೊತ್ತಿರಲ್ಲ. ಇವಾಗ ರಿಯಾಲಿಟಿ ಹೇಳ್ತಾ ಇಲ್ಲಿ. ಸಂಜಯ್ ನಗರ್ ಶಾಪ್ ತಿನ್ನೋರ್ದು, ಗೋರಿಬಿದ್ದೂರ್ ಶಾಪ್ ಬಂದು ನಮ್ಮ ವೆಂಕಟರೆಡ್ಡಿ ಅಂಕಲ್, ದೊಡ್ಡಬಳ್ಳಾಪುರ ಶಾಪ್ ಬಂದು ನಮ್ಮ ರಿಲೇಟಿವ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಡೇ ಸ್ಟಾರ್ಟ್ ಆಗಿದೆ. ಸೊ ಇಬ್ಬರದು ತಿಂಡಿ ಆಯಿತು. ಆ್ಯಂಡ್ ಆಸ್ ಯು ಕ್ಯಾನ್ ಸಿ, ಯಾರು ನೋಡಿ ಏನು ಮಾಡ್ತಿದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಿದ್ದೀರಾ? ಪೋಸ್ಟ್. ಯಾವಾಗಲೂ ಫೋನಲ್ಲೇ ಇರ್ತಾರೆ ಅವರು. ಹೇಳಿ ಮಿಸ್ಟರ್ ಹಸ್ಬೆಂಡ್. ವಿಡಿಯೋ ಮಾಡಿದ್ ನಾನು. ಎಡಿಟ್ ಮಾಡೋದು ಕಷ್ಟನಾ ಗೈಸ್? ವಿಡಿಯೋ ಮಾಡೋದು ಕಷ್ಟನಾ? ಕಾಮೆಂಟ್ ಅಲ್ಲಿ ತಿಳಿಸಿ. ಅನ್ನೋಂಗಿಲ್ಲ, ಏನು ಅನ್ನೋಂಗಿಲ್ಲ. ಊಟ ಮಾಡಿದ್ರೆ ರೆಸ್ಟ್ ಬೇಕು. ಓ ಗೈಸ್, ಊಟ ಮಾಡಿದ್ರೆ ರೆಸ್ಟ್ ಬೇಕಲ್ವಾ? ಇವ್ರು ನೋಡಿ, ಇವರು ಹಂಗೆಲ್ಲ ಏನಿಲ್ಲ, ಹೋಗ್ತಾ ಇದೀವಿ, ಗೋಯಿಂಗ್ ಟು ವರ್ಕ್. ಏನು ಬೇಬದು ಏನದು? ಏನಿದ ನೋಡಂಟಿ ಏನು ಮಾಡಿದಾಳೆ, ಏನದು ಅಂತ. ಮತ್ತೆ ಗೈಸ್ ಹೋಗ್ತಿದ್ದೀವಿ ನಮ್ಮ ಮನೆಯಿಂದ. ಗೋಯಿಂಗ್ ಅಲ್ವಾ ಅಂಕಲ್? ಈಗ ನಮ್ಮ ಮನೆಗೆ ಕರ್ಕೊಂಡೋದ್ರೆ ಅಳ್ಬೇಕು ತಾನೆ. ಬಾಯ್ಲಿ ಆಂಟಿ, ಇಲ್ಲಿ ನೋಡಿ ಬನ್ನಿ, ಅಳ್ತಾವಳ ಅವಳು, ಅಳ್ತಾವಳು ನೋಡಿ. ಅಳ್ಳಬೇಕಲ್ವ ಅಂಕಲ್? ಓ ಹಾಗಾದ್ರೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅಂತ. ಅಲ್ಲ, ಒಂದೆರಡು ಕಣ್ಣೀರಲ್ಲ ಅಲ್ಲೂ ಬರಲ್ಲ. ಬಾಯ್ ಆಂಟಿ. ಇವಾಗ ನಿಂಕಲ್ ಸಂಜೆ ಬರ್ತಾರಾ? ಹಾ ಬಾಯ್ ಚಂದು. ಬರಲ್ಲ ನೀನು, ಬಾರೋ. ಬಾಯ್ ಅಂಕಲ್. ಬಾಯ್ ಬಾಯ್ ಆಂಟಿ. ಇನ್ನು ಹುಡುಗಿ ನಾನು ಬರ್ಬೇಕಾದ್ರೆ ಈಗೆಲ್ಲ ಅಳಿತರ್ತಾನೆ, ಮನೆ ಬಿಟ್ಟು ಬರ್ಬೇಕಾದ್ರೆ. ಇವಾಗ ಕರ್ಕೊಂಡು ಹೋಗ್ಬಿಡೋದೆ, ಆದ್ರೆ ಇವಳು ಅಳ್ತಾನೆ ಇಲ್ಲ, ಖುಷಿ ಫೀಲ್ ಆಗ್ತಿದ್ದಾಳೆ. ಮತ್ತೆ ಕರ್ಕೊಂಡ್ ಬರ್ತಿರಲ್ಲ, ನಡೀರಿ ಬೇ. ಅವ್ರ ಅಮ್ಮ ನೋಡಿದ್ರೆ ಫಸ್ಟ್ ಕರ್ಕೊಂಡು ಹೋಗ್ಬಿಡೋ ಅನ್ನೋ ಫೀಲಲ್ಲಿ ಇದ್ದಾರೆ. ಅಲ್ಲಿ ನೋಡು, ಡ್ರೈವ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ, ಆದ್ರೆ ಹೈವೇಸ್ ಅಲ್ಲಿ ಮಾತ್ರ ಇಸ್ಕೊಂತಾರೆ. ಏನಂತೀಯ? ಹಂಗೆಲ್ಲ ನಂಗೆ ಇಷ್ಟ ಆಗೋದು ಬೇ. ಬದಿಗೆ ಎಷ್ಟು ಬೇಕೋ ಸ್ಪೀಡಾಗಿ ಹೋಗ್ಬೋದಲ್ವಾ? ಆ್ಯಕ್ಚುಲಿ 100 ಹೋಗ್ತಾ ಇದೆಯಾ? ಸ್ವಲ್ಪ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ, ಸುಮ್ಮನೆ ಯಾಕೆ ರಿಸ್ಕು ಅಂತ ಹಾಕೊಂತವನೆ. ಬಿ ಕೇರ್ಫುಲ್ ಬೇಬ್. ನೋಡಿ, ಇದು ಗುಡಿಬಂಡೆ ಲೇಕ್. ಯಾರು ಅಲ್ಲಿರೋರ್ಗೆ ಇಬ್ಬರಿಗೆ ಇದಕ್ಕೆ ಕಳ್ಸಿದ್ದೀನಿ, ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದ್ದೀವಿ. ಬಟ್ ಅರುಣವ್ರಿಗೇನೋ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಇಸ್ ಗಾನ್. ಆ್ಯಂಡ್ ನನಗೆ ಯಾಕೋ ಕೆಮ್ಮು, ಹುಷಾರೆಲ್ಲ ತಪ್ಪಿದೆ. ಮದುವೆ ಸ್ಟ್ರೆಸ್, ಟೆನ್ಷನ್, ಓಡಾಟ ಎಲ್ಲ ಸೇರಿ ಫುಲ್ ಸ್ಟ್ರೈನ್ ಆಗಿಬಿಟ್ಟಿದ್ದೀವಿ. ಬಟ್ ಸ್ಟಿಲ್ ನಿಮಗೆ ವ್ಲಾಗ್ಸ್ ಆ್ಯಂಡ್ ಅಪ್ಡೇಟ್ ಮಾತ್ರ ಮರೆಯಲ್ಲ ಗೈಸ್. ಸೊ ಈಗ ಇವ್ರ ಮನೆಗೆ ಬಂದ್ವಿ. ಅಷ್ಟು ಗುಡಿ ಬಂದೆ. ನೋಡು, ಹಾಯ್ ಹಾಯ್ ಮಾಡೋ. ಬಂದಿದೆ. ಸೊ ಇವೆಲ್ಲ ತೆಗಿಬೇಕು, ಯಾವುದು ತೆಗ್ದೇ ಇಲ್ಲ. ಸೊ ಬ್ಯುಸಿ ಇರೋದ್ರಿಂದ ಮಿಕ್ಸು ಬೇಗ ಕಾನ್ ತೆಗಿಯೋದಿದೆ. ಮತ್ತು ಅಲಿಮ್ ಅಂತ ಅಲ್ಲಿ. ಸೊ ನೋ ನೇಮ್ ನಥಿಂಗ್. ಸೊ ಯಾರು ಅನ್ನೋದೇ ಗೊತ್ತಾಗಲ್ಲ ಈಗ. ಇದು ಅದೇ ಅನ್ಸುತ್ತೆ, ಸೇಮ್ ಆಂಟಿ, ಇದು ಸೇಮ್. ಉಗ್ರಪ್ಪನ. ಹಾಂ. ಸೊ ಇದು ಪಿಟ್ಸಲಲ್ಲಿ. ಓ ಕ್ರೇಜಿ ಗಣಪತಿ ವರ್ಷ ನೋಡು. ನಯಾಜ್ ಬೈ ಅವ್ರು ಕೊಟ್ಟಿರೋವಂಥದ್ದು ಇದು. ಸೊ ಕ್ರೇಜಿ ಇದೆ. ಈ ಬಾಕ್ಸ್ ನೋಡಿ, ನಾವೇನು ಬೇರೆದೇನೋ ಇರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಇದೇನೆಂದರೆ 24 ಕ್ಯಾರೆಕ್ಟರ್ ಗೋಲ್ಡು. ಸೊ ವಿತ್ ಸರ್ಟಿಫೈಡು ಈ ಥರದ್ದು. ಮತ್ತು ಈ ಥರದ್ದು ನನ್ನ ಫೇವ್ರೇಟು ವೆಂಕಟರಮಣ ಸ್ವಾಮಿ, ಅದನ್ನು ಗೋಲ್ಡಲ್ಲಿ ಕೊಟ್ಟಿದ್ದಾರೆ, ಪ್ಯೂರ್ ಗೋಲ್ಡು. ಇದೆಲ್ಲ ಏನು ಕಾಣಿಸ್ತಾ ಇದೆಯಾ ನಿಮಗೆ? ಇದೆಲ್ಲ ಒಂದು 50 to 60 ಗಿಫ್ಟ್ ಬಾಕ್ಸು ಓಪನ್ ಮಾಡುವಂಥದ್ದಿದೆ. ಸೊ ಮತ್ತು ಅದು ದೊಡ್ಡದು ಬಂದಿದೆ. ಯಾರದು ನೇಮು? ಏನದು ಬಿಸ್ನೆಸ್ ಪಾರ್ಟ್ನರ್ ಅವರು. ಒಂಥರ ಹೆಂಗೆ ಅಂತ ಹೇಳಿದ್ರೆ, ಒಂದು ವೇರ್ ಹೌಸ್ ಮಾಡಬೇಕು ಅಂತ ಪೆರೇಸಂದ್ರದಲ್ಲಿ ಅವ್ರ ಜೊತೆಲಿ ಇದು ಮಾಡಿ, ಇದು ಲೈಕ್ ಅವ್ರು ಕೊಟ್ಟಿರೋ ಅಂಥದ್ದು.
ಕ್ರೇಜಿ ಇದೆ, ನೈಸ್ ಅಲ್ವಾ? ಈ ಥರ ಕೊಟ್ಬಿಟ್ಟಿದ್ದಾರೆ. ಸೊ ಏನು ನೇಮು ಯಾರು ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅದು ಇದು ಅವ್ರದ್ದೆ. ಮತ್ತು ಇದು ಜಾಕ್ಪಾಟ್ ಕ್ಲಾತಿಂಗ್ ಕಂಪನಿಯಿಂದ ಬಂದಿರೋದು. ಸೊ ಏನು ಬಂದಿದೆ ಅಂತ ನೋಡಬೇಕು. ಜಾಕ್ಪಾಟ್ ಥರ ಏನೋ ಒಂದು 2 kg ಚಿನ್ನ ಕೊಟ್ಬಿಟ್ಟಿದ್ರೆ ಅದು ಜಾಕ್ಪಾಟ್ ಅಂತ ಒಪ್ಕೊಂಡು. ಸಿಲ್ವರ್ ಏನೋ ಕೊಟ್ಟಿದ್ದಾರೆ ಮೇ ಬಿ. ಸೂಪರ್, ಸಿಲ್ವರ್ ಪ್ಲೇಟೆಡ್ ದೇವ್ರ ಫೋಟೋ ಕೊಟ್ಟಿದ್ದಾರೆ. ಫೋಟೋ ತುಂಬ ಬೇಕಾಗಿರೋರು, ತುಂಬ ಬಿಸ್ನೆಸ್ ಮಾಡ್ತಿರೋವಂಥವ್ರು. ಥ್ಯಾಂಕ್ ಯು ಮಂದಿಕ್ ಸರ್. ಅಲ್ಲಿ ನಿಮ್ಮ ಡಕೋರ್ಸ್ ಇದ್ದಾವೆ. ಈ ಥರದ್ದು ಯೂಸ್ಫುಲ್ ಥಿಂಗ್ಸ್ ಬಂದರೆ ಫುಲ್ ಖುಷಿ. ಸೊ ಹೆಂಗಂದರೆ ನಮ್ಮದು ಟೀ ಬಂಚು ನಾವು ಒಂದತ್ರ ಫ್ಲ್ಯಾಟಲ್ಲಿ ಒಂದತ್ರ ಆಗ್ತಾ ಇರಲ್ಲ, ಅಲ್ಲಿ ಇಲ್ಲಿ ಬಿಸಾಕ್ತಾರೆ. ಗಬ್ಬರ್ ಸಿಂಗ್ ಅಂದರೆ ಈ ಗುಡ್ಬಂಡೆಯಲ್ಲಿ ಒಂಥರ ಲೆಜೆಂಡ್ರಿ ಇದ್ದಂಗೆ. ನಮ್ಮ ಗಬ್ಬರ್ ಗಿಫ್ಟ್ಗೆ ಇರ್ತಿದ್ವಿ, ಆಗ ಬರೀ ಸುತ್ತಾಡ್ತಿದ್ವಿ. ರಾಧಾಕೃಷ್ಣ. ಸೊ ರಾಧಾಕೃಷ್ಣ ತುಂಬ ಬಂದಿದೆಯಲ್ಲ. ಹೌದೌದು. ಸೊ ಫೈರೋಸ್ ಇವನು ಅಷ್ಟೇ ನನ್ನ ಕ್ಲಾಸ್ಮೇಟ್ ಅಂತ ಕೊಟ್ಟಿದ್ದಾರೆ. ಈಶ್ವರ ಇದು ಮನಿ ಇದೆ, ವಾಕ್ ಬಂದಿರೋ. ರಿಯಾಜ್ ಗ್ಲಾಸ್, ನಮ್ಮ ಯಾವುದು ಕಾಪರ್ದು ಗ್ಲಾಸಸ್ ಎಲ್ಲ ಬಂದಿದೆ. ಸೊ ಇದು ಯೂಸ್ ಆಗುತ್ತೆ. ನಮ್ಮ ಮಾಗಡಿ ರೋಡ್ ಬ್ರಾಂಚಿಂದ ಬಂದಿರೋ ಗಿಫ್ಟ್ ಇದು. ಓ ಇಲ್ಲೇ ಹಾಕ್ಬಿಟ್ಟಿದ್ದಾರೆ, ಅರುಣ್ ಅಡ್ಡ ಮಾಗಡಿ ರೋಡ್. ಕ್ರೇಜಿಯಾಗಿ ಹಾಕಿದ್ದಾರೆ. ಮಿಸ್ಟರ್ ಕ್ಲಾತಿಂಗ್, MR ಕ್ಲಾತಿಂಗ್. MR ಕ್ಲಾತಿಂಗ್ ಅಂದರೆ ನಮ್ಮ MK. ನನ್ನ ಮಚ್ಚನಂತೂ ಕವರ್ಸ್ ಅಂತೂ ಕಿತ್ತಿ ಬಿಸಾಕ್ತಾರೆ. ಅಂತೂ ಕ್ರೇಜಿ ಇದೆ. ಸುಂದರ. ಸೊ 3D ಪ್ರಿಂಟು ಕ್ರೇಜಿ ಆಗಿದೆ ಅಲ್ವಾ? ಇದೆ ಲೋಕೇಶ್ ಅಂಡ್ ರಮೇಶ್ ದೊಡ್ಡಬಳ್ಳಾಪುರ. ಇದು ನಮ್ಮ ದೊಡ್ಡಬಳ್ಳಾಪುರ ಬ್ರಾಂಚು ಆಗಿದೆ. Wow, it's very nice. We'll take this to flat, yeah. ಇದಾ? Yeah. ಓಕೆ. ಎಲ್ಲ ತೆಗ್ದಿರೋದು ಇನ್ನೂ ಇದಾವೆ 3D ಟೈಪು. ಮತ್ತೆ ಈ ಥರದ್ದು ಈ ಫೋಟೋ ಅಂತೂ ತುಂಬ ಫೋಟೋಸ್ ಬಂದಿದ್ದಾರೆ ನನಗೆ. ಹೌದೌದು. ಮತ್ತು ಇದು ನಮ್ಮ ಡ್ಯಾಡ್ದು ಫ್ಯಾಮಿಲಿ ಫೋಟೋ. ಮತ್ತು ಇದು ಅಷ್ಟೇ ಫ್ಯಾಮಿಲಿ ಫೋಟೋ. ಮತ್ತು ಇದಂತೂ ಕ್ರೇಜಿ ಇದೆ. ಸೊ ಇದು ಮ್ಯಾಟ್ ಫಿನಿಶಿಂಗಲ್ಲಿ ಬಂದಿರೋದು. ಸೊ ಇದು ಯಾರನ್ನ ಕೊಟ್ಟಿದ್ದು? ಸತೀಶ್ ಅಲ್ಲ, ಸತೀಶ್ ಅಲ್ಲ ಕೊಟ್ಟಿದ್ದು. ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನು ನಾಳೆ ಲಾಗಲ್ಲಿ ನಿಮಗೆ ಮಿಕ್ಕಿದ್ದು ರಿಮೈಂಡಿಂಗ್ ಇನ್ನೊಂದು 30 ಗಿಫ್ಟ್ಸ್ ಓಪನ್ ಮಾಡಿದ್ರೆ ತೋರಿಸ್ತೀನಿ. ಅದು ಹೆಂಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿಲ್ವರು ಗೋಲ್ಡು, ಬರೀ ಸಿಲ್ವರು ಗೋಲ್ಡ್ ಬಂದಿರೋದು. ಮೈನ್ ನನ್ನ ವಾಚು. ಇದು ಆ್ಯಕ್ಚುಲಿ ನನ್ನ ಬೆಸ್ಟು ಬಿಸ್ನೆಸ್ಸಲ್ಲಿ ಅಂದರೆ ದಿ ಬೆಸ್ಟ್ ಒನ್ ಅಂತ ಹೇಳ್ಬೋದು. ಸೊ ಅವರು ನನಗೆ ವರ್ಜಿನಲ್ಲು ಅರ್ಮನಿ ಎಕ್ಸ್ಚೇಂಜ್ ಕೊಟ್ಟಿರೋದು. ಸೊ ಇದ್ರ ಕಾಸ್ಟ್ ಅರೌಂಡ್ ಬಿಲ್ ಸಮೇತ ಕಳಿಸಿದ್ರು. 1,60,000. ಇದೊಂದಲ್ಲ, ಇದ್ರ ಜೊತೆಲಿ ಕಪಲ್ ವಾಚ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಮೂಲ್ಯಗೊಂದು ನನಗೊಂದು ಕೊಟ್ಟಿದ್ದಾರೆ. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರದ್ದು ಬಾಕ್ಸು ಇನ್ನೂ ನಂದು ಅನ್ಬಾಕ್ಸ್ ಮಾಡಿ ನಂದು ಎತ್ಕೊಂಡಿದ್ದೀನಿ. ಅಮೂಲ್ಯದ ಅಲ್ಲೇ ಇದೆ. ಸೊ ಅದನ್ನ ನೆಕ್ಸ್ಟ್ ಲಾಗಲ್ಲಿ ನಾಳೆ ಲಾಗಲ್ಲಿ ತೋರಿಸಿ. ಯಾಕಂದರೆ ಒಂದೇ ದಿನ ಇಷ್ಟೊಂದು ಗಿಫ್ಟ್ಸ್ ಓಪನ್ ಮಾಡಿಬಿಟ್ರೆ ನೋಡೋರ್ಗೆ ನಿಮಗೂ ಬೋರ್ ಹೊಡಿಯುತ್ತೆ, ತೆಗಿಯೋರ್ಗೆ ನನಗೂ ಸ್ಟ್ರೈನ್ ಆಗುತ್ತೆ. ಸೊ ಅದ್ರ ರಿಗಾರ್ಡಿಂಗು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ. ಯು ಡೋಂಟ್ ಟೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಎಲ್ಲ ಮಚ್ಚ ಇಲ್ಲೋಡು ಹೇಳು. ಸೊ ಇವಾಗ ಗಿಫ್ಟ್ ಬಂದಿರೋದೆಲ್ಲ ಆಲ್ಮೋಸ್ಟ್ ಜೋಡಿಸ್ತವ್ರೆ. ನನ್ನ ಫೋಟೋ ಹೆಂಗನ ಹೋಗ್ಬಿಡ್ಲಿನಾ? ಏನು ಹೇಳು. ಕರೆಕ್ಟಾಗಿ ಮ್ಯಾಚ್ ಆಯಿತು ಬೈ. ಓಕೆ ಅದು ಕೀ ಬಂಚಿದ್ದು ಫ್ಲ್ಯಾಟ್ಗೆ ಹಾಕ್ಬೋದು. ಸೊ ಗೈಸ್, ನಾವೀಗ ಗುಡಿಬಂಡೆ ಸ್ಟೋರಿಗೆ ಬಂದಿದ್ದೀವಿ ಆ್ಯಂಡ್ ಇವ್ರಿಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಬೇಸಿಕಲಿ ಇವರು ಆಫರ್ ಕೊಡಲಿಕ್ಕೆ ಬಂದಿರೋದು, ಅದಂತೂ ಫಾರ್ ಶಾರ್ಟ್. ಹೇ ಬೇಬ್, ಎಂತ ಮಾಡ್ತಿದ್ದೀರಾ? ಇದು ನನ್ನ ಮೊದಲನೇ ಸ್ಟೋರು. ಈ ಅರುಣ್ ಅಡ್ಡ ಬ್ರ್ಯಾಂಡು ಕ್ರಿಯೇಟ್ ಆಗಿದ್ದೆ ಇಲ್ಲಿ. ಸೊ ಆ್ಯಕ್ಚುಲಿ ಇದ್ರ ಹೆಸರು ಹೆಂಗಿತ್ತಂದರೆ ಏನೋ ಇದ್ದಿದ್ದು ಮುಂಚೆ ರಾಯಲ್ ಮೆನ್ಸ್ ಫ್ಯಾಷನ್ ವರ್ಲ್ಡ್ ಅಂತ ಇತ್ತು. ಮತ್ತು ಅದರಲ್ಲಿ ಅಡ್ಡ ಅಂತ ಒಂದು ಆ್ಯಡ್ ಆಗಿತ್ತು. ಸೊ ಜನ ಎಲ್ಲ ಅರುಣ್ ಅಡ್ಡ ರಾಯಲ್ ಮೆನ್ಸ್ ಫ್ಯಾಷನ್ ವರ್ಲ್ಡ್ ಅಂತ ಇದ್ದಿದ್ದನ್ನ ಸೊ ಎಲ್ಲರೂ ಅರುಣ್ ಅಡ್ಡ ಅಂತ ಕ್ಯಾಶುವಲ್ ಆಗಿ ಈ ಹುಡುಗರು ಹೇಳ್ತಿದ್ರು.
ಸೊ ಯಾವಾಗ ಅರುಣ್ ಅಡ್ಡ ಅಂತ ಹೇಳ್ತಾ ಇದ್ರು ಆ ಬೋರ್ಡ್ನ ತೆಗ್ಸಿ ಇದನ್ನ ರೀಇನಾಗ್ರೇಷನ್ ಮಾಡಿಸಿದಾಗ ಬಿಲ್ಡಿಂಗ್ ಎಲ್ಲ ಕಟ್ಟಿ ಇದು 3 ಫ್ಲೋರ್ಸ್ ಓಕೆ 3 ಫ್ಲೋರ್ಸ್ ಬ್ರೇಕ್ ಮಾಡಿದಾಗ ಸೊ ಅವಾಗ ಏನಾಯ್ತು ಅಟ್ಲೀಸ್ಟ್ ಎಲ್ಲರೂ ಅರುಣ್ ಅಡ್ಡ ಅಂತ ಐಡೆಂಟಿಟಿ ಇದೆಯಲ್ಲ ಗುಡಿಬಂಡೆಲಿ ಅರುಣ್ ಅಡ್ಡನೇ ಅಂತ ಹೆಸರಿಡೋಣ ಅಂತ ಸ್ಟಾರ್ಟ್ ಆಗಿದ್ದು ಇಲ್ಲಿ ಅರುಣ್ ಅಡ್ಡ ಅಂತ. ಸೊ ಅವಾಗಿಂದ ಅರುಣ್ ಅಡ್ಡ ಅಂತ ಹೇಳಿ ಬೈ ಗಾಡ್ ಕ್ರೇಜು ಫಸ್ಟ್ ಅಲ್ಲೆಲ್ಲ ಏನಂತ ಇದ್ರು ಅಂದ್ರೆ ಅರುಣ್ ಅಡ್ಡ ಇದೊಂದು ನೇಮ ಏನದು ಅಡ್ಡ ಅದು ಇದು ಸಮಥಿಂಗ್ ಎಲ್ಲ ಹೇಳ್ತಾರೆ. ಇವಾಗ ಆಲ್ ಗ್ರೌಂಡು ಎಲ್ಲಾ ಕಡೆನೂ ನೋಡ್ಬೋದು ಅವ್ರ ಹೆಸರು ಪಕ್ಕದಲ್ಲಿ ಅಡ್ಡ 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 ಅಂತ ಸೇರಿಸ್ಕೊತಿದ್ದಾರೆ. ಬಟ್ ಸ್ಟಾರ್ಟ್ ಮಾಡಿದ್ ಯಾವಾರ ಈ ತರ. ಸೊ ನೋಡಿ ಗೈಸ್, ದಿಸ್ ಇಸ್ ದ ಸ್ಟೋರಿ ಬಿಹೈಂಡ್ ದ ನೇಮ್ ಅರುಣ್ ಅಡ್ಡ. ಬಂದಿದ್ದಾರೆ, ನಾವು ಆ್ಯಕ್ಚುಲಿ ಗುಡಿಬಂಡೆ ಸ್ಟೋರಲ್ಲಿ ಇದ್ದೀವಿ. ಸೊ ದಿಸ್ ಇಸ್ ಹೌ ದ ಸ್ಟೋರೀಸ್. ಇದು ಆ್ಯಕ್ಚುಲಿ 3 ಫ್ಲೋರ್ಸ್ ಇದೆ ಅಲ್ವಾ ಬೇ? ಇನ್ನೊಂದು ಸ್ಟಾರ್ಟ್ ಮಾಡಿದ್ದು ಇಲ್ಲೇ ಇದೇ ಸ್ಟೋರಲ್ಲಿ ಇದೇ ಊರಲ್ಲಿ ಅರುಣ್ ಅಡ್ಡ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ದು. ಸೊ ಆ ಟೈಮಲ್ಲಿ ಮಿನಿಮಮ್ ಅಂದರೆ 3,000 to 4,000 ಪೀಪಲ್ ಒಂದ್ಸರಿ ಆಫರ್ಗೆ ಬಂದಾಗ ಅದು ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗಿತ್ತು. ಸೊ ಅಲ್ಲಿಂದ ನನ್ನ ಕೆರಿಯರು ಒಂದು ಬೈಬಲ್ ಸ್ಟಾರ್ಟ್ ಆಗಿತ್ತು. ಆ್ಯಕ್ಚುಲಿ ನನಗೆ ಇಡೀ ಡ್ರೀಮು ಈ ಪಾಲಿಟಿಕ್ಸಲ್ಲಿ ಹೋಗಬೇಕು, ಈ ಥರದ್ದು ನಂದು ತುಂಬ ಆಸೆ ಇತ್ತು ಅವಾಗ್ಲಿಂದಾನೆ. ಸೊ ಅದೆಲ್ಲ ಆದಮೇಲೆ ಇದು ಯಾವಾಗ ಅಂಗಡಿ ಸುಮ್ಮನೆ ಸ್ಟಾರ್ಟಪ್ಗೆ ಈ ಕೊರೋನಾ ಬಂದಮೇಲೆ ಸ್ಟಾರ್ಟಪ್ಗೆ ಮಾಡಿದ್ವಿ, ಆ ಹಂಗಂಗೆ ವೈಬಲ್ ಹೋದ್ವಿ. ಬಟ್ ಒನ್ ಅದರ್ ಡೇ ಐ ಆಮ್ ಗೋನಾ ರೂಲ್ ML ಆಗಿ ಆಗ್ತೀವಿ. Okay guys, so this is his dream and this is his first store, Arun Adda Menswear at Gudibande. ಸೊ ಇದೆಲ್ಲ ಈ ಡೌನ್ ಶೋಲ್ಡರು ಒನ್ ಟೈಮಲ್ಲಿ ಆಲ್ಮೋಸ್ಟ್ ಒಂದು 3-5 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು ಪ್ರೊಡಕ್ಷನ್ನು ಇವತ್ತವರೆಗೂ ನಾನ್ ಸ್ಟಾಪಾಗೆ ಅನ್ಬ್ರೇಕಬಲಲ್ಲಿ ಈ ಡೌನ್ ಶೋಲ್ಡರು, ಬ್ಯಾಗಿ ಪ್ಯಾಂಟು, ಬ್ಯಾಗಿ ಶರ್ಟು, ಈ ಏನು ಟ್ರೆಂಡ್ ಇತ್ತು ಅವಾಗಿನ ಟ್ರೆಂಡಲ್ಲಿ ಅಷ್ಟೆಲ್ಲ ಇರಲಿಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ 5 ಇಯರ್ಸ್ ಬಿಫೋರು ಕೇರಳಲ್ಲಿ ಇತ್ತು. ಸೊ ಆ ಟ್ರೆಂಡನ್ನು ಇಲ್ಲಿ ಕ್ರಿಯೇಟ್ ಮಾಡಿದಾಗ ಈಗ ಎಂಟೈರ್ ಬ್ಯಾಂಗ್ಳೂರಲ್ಲಿ ಬ್ಯಾಗಿ ಫಿಟ್ ಟ್ರೆಂಡಿಂಗಲ್ಲಿದೆ. ಈಗ ಓಲ್ಡ್ ಆಯಿತು, ನೆಕ್ಸ್ಟ್ ಲೆವೆಲಲ್ಲಿ ಯಾವ್ದಾರ ಹೊಸ ಆರ್ಟಿಕಲ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹುಡುಕಾಡ್ತಿದ್ದೀನಿ. ಸೊ ಸಿಗ್ತಿದೆ, ಅದನ್ನು ಕಸ್ಟಮರ್ಸ್ ಲೈಕ್ ಮಾಡ್ತಿಲ್ಲ. ಸೊ ಡೆಫಿನೆಟ್ಲಿ ಇನ್ನೊಂದು ಈ ಮದುವೆ ಬ್ಯುಸಿಯಲ್ಲಿ ಸ್ವಲ್ಪ ವೈಬ್ ಕೊಡಲಿಲ್ಲ, ಲೈಕ್ ಬಿಸ್ನೆಸ್ ಕಡೆ ಫೋಕಸ್ ಮಾಡೋಕ್ಕಾಗಿಲ್ಲ. ಡ್ಯಾಮ್ ಶೋರ್ಲಿ ಹೇಳ್ತಾ ಇದೀವಲ್ಲ, ನಾವು ಒಂದು ಸ್ವಲ್ಪ ಬೇರೆ ಕಡೆಗೆಲ್ಲ ಹೋಗ್ತಿದ್ದೀವಿ ಈಗ ಫ್ಯಾಬ್ರಿಕ್ಗೆ, ಹೇಳೋದು ಬೇಡ. ಸೊ ಶಾರಾಗೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಫ್ಯಾಬ್ರಿಕ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಹತ್ತಿರದಲ್ಲಿ. ಲೈಕ್ ಫಿಟ್ಟಿಂಗ್ ವೈಸು ಡಿಫ್ರೆಂಟ್ ಇರುತ್ತೆ, ಲೈಕ್ ಅದು ಆ ಟ್ರೆಂಡು ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಸ್ಟಾರ್ಟಪ್ ಮಾಡ್ತಾ ಇದ್ವಿ. ಡ್ಯಾಮ್ ಶೋರ್ಲಿ ಇನ್ನೊಂದು 2 to 3 ಮಂತ್ಸ್ ಒಳಗಡೆ ನಿಮಗೆ ನೆಕ್ಸ್ಟ್ ಲೆವೆಲ್ಲಾಗೆ ಆಫರ್ಸು ಸಿಗುತ್ತೆ. ಹೆಂಗೆ ಅಂತ ಹೇಳಿದ್ರೆ ಎವರ್ಗ್ರೀನ್. ಇವಾಗ ಹೆಂಗೆ ಫಾರ್ಮಲ್ ಪ್ಯಾಂಟು ಶರ್ಟು ಗುಡಿಬಂಡಲ್ಲಿ 399 rupees ಒಂದು ಫಾರ್ಮಲ್ ಪ್ಯಾಂಟು ಶರ್ಟ್ ಕೊಡ್ತೀನಿ, 999ಗೆ 7 ಶರ್ಟ್ಸ್ ಕೊಡ್ತಾಯಿದ್ದೀನಿ. ಇದು ಎವರ್ಗ್ರೀನ್. ಸೊ ಈ ಥರ ಗುಡಿಬಂಡೆ ಬಾಗೇಪಲ್ಲಿ ಅಟ್ ಎ ಟೈಮ್ ಒಂದೇ ಆಫರ್ ಇದ್ದಂಗೆ. ಸೊ ಎವರ್ಗ್ರೀನ್ ಎಲ್ಲ ಶಾಪ್ಸಲ್ಲಿ 250 rupeesಗೆ ಒಂದು ಫಾರ್ಮಲ್ ಪ್ಯಾಂಟು ಶರ್ಟು ಸಿಗ್ದಂಗೆ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇದೆ. ಸೊ ಕಾನ್ಸೆಪ್ಟ್ ಏನಂದರೆ ಲೋವರ್ ಮಿಡಲ್ ಕ್ಲಾಸು ಐಫೈಟಿಕ್ಕಾಗಿ ಬಟ್ಟೆ ಆಗಬೇಕು, ಇದೊಂದೇ ಕಾನ್ಸೆಪ್ಟ್. ಓಕೆ, ಸೊ ನೋಡಿದ್ರಲ್ವಾ ಗೈಸ್, ಸೊ ಇವರೆಲ್ಲಿಗೆ ಹೋದ್ರು ಆಫರ್ ಕೊಡ್ತಾರೆ. ನನಗಂತೂ ಈ ಆಫರ್ಸ್ ನೋಡಿ ಸಾಕಾಗ್ಬಿಟ್ಟಿದೆ. ಸೊ ಗೈಸ್, ಸೊ ನಿಮಗೂ ಈ ಥರ ಆಫರ್ಸ್ ಬೇಕು ಅಂದರೆ ಸೊ ವಿಸಿಟ್ ಆಲ್ ದ ಸ್ಟೋರ್ಸ್. ಸೊ ಬೇಸಿಕಲಿ ಗುಡಿಬಂಡೆ ಸ್ಟೋರು ಮತ್ತು ಬಾಗೇಪಲ್ಲಿ ಸ್ಟೋರಲ್ಲಿ ಈಗ ಆಫರ್ ಕೊಟ್ಟಿದ್ದಾರೆ. ಸೊ ಡೂ ವಿಸಿಟ್ ಆ್ಯಂಡ್ ಗ್ರ್ಯಾಬ್ ದ ಆಫರ್ಸ್. ಸೊ ಗೈಸ್, ಆಲ್ಮೋಸ್ಟ್ ನೈಟ್ ಆಗಿದೆ. ಸೊ ಈಗ ಇವರು ಬಾಗೇಪಲ್ಲಿ ಸ್ಟೋರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಏನು ಬೇಬ್, ಹೆಂಗೋ ಮನೇಲಿ ಪರ್ಮಿಷನ್ ತೊಗೊಂಬಿಟ್ಟಿದ್ದೀರಾ ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ಲಿಕ್ಕೆ? ಆ್ಯಕ್ಚುಲಿ ಇದೆಲ್ಲ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಾಥ್ ಕೊಟ್ಟಿದ್ದ ಅಂಗಡಿಗಳೇ ಗುಡಿಬಂಡೆ ಬಾಗೇಪಲ್ಲಿ. ಸೊ ಅದ್ರ ರಿಗಾರ್ಡಿಂಗ್ ಅಟ್ಲೀಸ್ಟು ಇಲ್ಲೆಲ್ಲ ಆಫರ್ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರಲ್ಲ. ಇವರು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿದ್ದಾರೆ ನೀನು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಈ ಕಡೆ ಅಂಗಡಿಗಳು ಮರ್ತೋದೆ ಅಂತ. ಆ್ಯಕ್ಚುಲಿ ಇವಾಗ 1 ಮಂತ್ ನಮ್ಮನ್ನು ಆಚೆಗೆ ಬಿಡಲ್ಲ. ಸೊ ಬ್ಯಾಂಗ್ಳೂರ್ಗೆ ಹೋಗೋಕ್ಕಂತೂ ಬಿಡ್ತಾನೆ ಇಲ್ಲ. ಅಟ್ಲೀಸ್ಟ್ ಇಲ್ಲಿರೋ ಟೈಮಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಇರ್ತಿದ್ದೀವಿ. ಅಟ್ಲೀಸ್ಟ್ ಇಲ್ಲಿ ಹೋಗ್ಬಿಟ್ಟು ಇದನ್ನು ಮಾಡೋಣ, ಒಂದು ಆಫರ್ನ ಕೊಡೋಣ ಅಂತ. ಸೊ ಆಲ್ಮೋಸ್ಟ್ ಆಫರ್ ಅಂತ ಹೇಳಿದ್ರೆ ನಾನು ಪ್ರೊವೈಡ್ ಮಾಡ್ತಿರೋದು ಅಂತ ಹೇಳಿದ್ರೆ ಲೋವರ್ ಮಿಡಲ್ ಕ್ಲಾಸ್ ಐಫೈಟಿಕ್ಕಾಗಿ ಬಟ್ಟೆ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಸೊ ಅದರಲ್ಲಿ ಏನು ಪ್ರಾಫಿಟ್ ಬರಲ್ಲ, ಆಫರ್ ಇಲ್ದಿರೋದ್ರಲ್ಲಿ ನನಗೆ ಪ್ರಾಫಿಟ್ ಇರೋದು. ಸೊ ನೋಡಿ ಗೈಸ್, ಇವ್ರು ಸಿಕ್ಕಾಪಟ್ಟೆ ವರ್ಕ್ ಆಲ್ಕೋಹಾಲಿಕ್ ನೋಡಿ, ಮ್ಯಾರೇಜ್ ವೈಬ್ಸ್ನು ಬಿಟ್ಬಿಟ್ಟು ಸೊ ಮ್ಯಾರೇಜ್ ವೈಬ್ನ ನೀನು ಎಂಜಾಯ್ ಮಾಡ್ತೀಯಲ್ವಾ? ಬಟ್ ಸ್ಟಿಲ್ ವಿ ಆರ್ ಟುಗೆದರ್, ವಿ ಆರ್ ಹ್ಯಾವಿಂಗ್ ಫನ್. ಆದ್ರೂ ಇವರು ವರ್ಕ್ ನ ಮಾತ್ರ ಬಿಟ್ಟಿರಲ್ಲ ಅನ್ಸುತ್ತೆ. ಎಂಟಿನ್ ಬೇಕಾದ್ರೂ ಬಿಟ್ಟಿರ್ತಾರೆ, ವರ್ಕ್ ನ ಬಿಟ್ಟಿರಲ್ಲ ಗೈಸ್, ಅಲ್ವಾ ಬೇಬ್? ನೋ, ಅಲ್ಲಿ ನೋಡಿ, ಅಲ್ಲಿ ಅದಂಗೆ ಹೇಳ್ಬಿಡ್ತೀಯಾ? ಹಿಂಗೆ ಈ ತರದ ಕಮೆಂಟ್ ಹೆಂಗ್ ಪಾಸ್ ಮಾಡ್ತೀಯಾ ನೀನು? ಹೌದು, ಎಸ್ ರೈಟ್. ಅದೇ ಹೆಂಗ್ ಪಾಸ್ ಮಾಡ್ತೀಯಾ ಈ ತರ ಕಾಮೆಂಟ್ಸ್ ನೀನು? ಹಂಗೆ ಬೈ ಮೈ
24/7 ನನ್ನ ಜೊತೆನೇ ಇರ್ತೀಯಲ್ಲ ಬೇಬ್. ಹೌದು, ನಿಮ್ ಜೊತೆನೆ ಇರ್ತೀನಿ ಬೇಬ್. ಐ ಆಮ್ ನಾಟ್ ಟೆಲಿಂಗ್ ಇಲ್ಲ ಅಂತ, ಬಟ್ ಸ್ಟಿಲ್ ಯು ಆರ್ ಮೋರ್ ಫೋಕಸ್ಡ್ ಆನ್ ವರ್ಕ್ ಅಂತ ಹೇಳ್ತಾ ಇದ್ದೀನಿ, ವಿಚ್ ಇಸ್ ಎ ಪ್ರೌಡ್ ಥಿಂಗ್ ಟು ಮೀ ಬೇಬ್. ನಾನು ಪ್ರೌಡ್ಲಿ ಹೇಳ್ತಾ ಇದ್ದೀನಿ. ನೀನ್ ಹಂಗೆ ಹೇಳಿಲ್ಲ. ನೋ ಬೇಬ್, ಐ ಆಮ್ ರಿಯಲಿ ಬೇಕಾದ್ರೂ ಬಿಟ್ಟಿರ್ತೀನಿ, ಲೈಕ್ ಬಿಸ್ನೆಸ್ ನ ಬಿಟ್ಟು. ಅಂದ್ರೆ ನೀವು ಅಷ್ಟು ಫೋಕಸ್ ಆಗಿದ್ದೀರಾ ವರ್ಕ್ ಬಗ್ಗೆ ಅಂತ ನಾನು ಹೇಳಿದ್ದು. ಆಕ್ಚುಲಿ ಸೊ ಈ ವರ್ಕ್ಸು ಎಲ್ಲರಿಗೂ ನೋಡಿದವ್ರಿಗೆ ಸಿಕ್ಕಾಪಟ್ಟೆ ಈಸಿ ಅನ್ಸುತ್ತೆ. ನನಗಿರೋ ನೋಡೋರ್ಗೆ ನೀನ್ ಬೇರೆ ಫಾರ್ಚುನರ್ ಬೇರೆ ಕೊಡ್ಸಿದ್ಯಾ, ಅದು ಫಾರ್ಚುನರು ಆ ಮನೆ ಕಡೆ. ಆಕ್ಚುಲಿ ನಮ್ಮ ಮನೆ ಕಡೆ ಫಸ್ಟ್ ಆಫ್ ಆಲ್ ನಮ್ಮ ಡ್ಯಾಡ್ ಅವರು ಚೆನ್ನಾಗಿ ಮಾಡಿಟ್ಟಿದ್ರು. ಸೊ ಅದು ಹೆಂಗ್ ಪೋರ್ಟ್ರೇಟ್ ಆಗುತ್ತೆ ಅಂದ್ರೆ ಕ್ಲಾತಿಂಗ್ ಶಾಪಲ್ಲಿ ಇನ್ನೇನೇನೋ ಮಾಡಿದ್ರು ಅನ್ನೋ ಲೆವೆಲ್ ಇರುತ್ತೆ. ಬಟ್ ಒಂದು ಓಪನ್ ಅಪ್ ಆಗಿ ಹೇಳ್ಬೇಕಂದ್ರೆ, ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ, ಸೊ ಮಾಡಿಲ್ಲ ಅಂತಲ್ಲ, ಮಾಡಿದೀವಿ. ಬಟ್ ಅಷ್ಟೇ ರಿಸ್ಕ್ ಇದೆ, ಅಷ್ಟೇ ಕ್ರೆಡಿಟ್ಗಳಿದಾವೆ, ಅಷ್ಟೇ ನಮಗೆ ಬರೋದು ಇದೆ, ಔಟ್ ಗೋಯಿಂಗು ಇದೆ, ಇನ್ಕಮಿಂಗು ಇದೆ. ಸೊ ಅವೆಲ್ಲ ಡಿಲೇ ಆದಾಗ, ಲೈಕ್ ಸ್ಟಾಕನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಒಂದೊಂದು ಪೀಸಲ್ಲಿ ಬಿಫೋರು ಹೆಂಗೆ ಗೊತ್ತಾ, ಒಂದು ಪೀಸ್ ಫ್ಯಾಬ್ರಿಕ್ ನನಗೆ ಬಂದಿದ್ದು 220 ರೂಪೀಸಲ್ಲಿ ಬಂತು ಅಡ್ಡಾ ವೈಬ್ಸಲ್ಲಿ ಶರ್ಟು. ಸೊ ಅದು ಬಲ್ಕಲ್ಲಿ ಪ್ರೊಡಕ್ಷನ್ ಆಗಿಬಿಡ್ತು. ನಾನು ಫ್ಯಾಕ್ಟ್ರಿಗೆ ಪೇಮೆಂಟ್ ಮಾಡಬೇಕಿತ್ತು, ಅದನ್ನು ನಾನು 999ಗೆ 7 ಕೊಡ್ತೀನಿ. ಆಲ್ಮೋಸ್ಟ್ ಹಾಫು ನಾನು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಹಾಫ್ ಅಮೌಂಟು ಲಾಸಲ್ಲಿ ಮಾಡ್ತಿದ್ದೀನಿ. ಸೊ ಆ ಲಾಸು ಥರ್ಡ್ ಪರ್ಸನ್ಗೆ ಗೊತ್ತಾಗಲ್ಲ. ಮೈನ್ ಪ್ರಾಬ್ಲಮ್ ಅದಾಗ್ತಿದೆ. ಸೊ ಇನ್ನೊಂದೇನಂದ್ರೆ ಆ ಬಿಸ್ನೆಸ್ ಹೆಂಗೆ ಅಂತ ಹೇಳಿದ್ರೆ, ವೈಬು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಯಾರೂ ಇರಲಿಲ್ಲ. ಸೊ ಈ ಥರ ಕಾಂಪಿಟೇಷನ್ ಇರಲಿಲ್ಲ. ಸೊ ಇವಾಗ ನಮ್ಮ ಒಂದೊಂದು ಏರಿಯಾಗೆ 10 ಶಾಪ್ಸ್ ಇದೆ. ಅಂದರೆ ಖುಷಿ ಪಡ್ಬೇಕು, ಅದೇನು ಇದಿಲ್ಲ. ಸೊ ಎಲ್ಲರಿಗೂ ಆಫರ್ ಸಿಕ್ಕಿದಾಗ ಲೈಕ್ ಪಬ್ಲಿಕ್ಗೂ ಅನುಕೂಲ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸೊ ನಮ್ಮದು ಬಿಸ್ನೆಸ್ಸು ಅಷ್ಟೇ. ಸೊ ತೀರಾ ಸ್ಪ್ಲಿಟ್ ಆಗ್ತಾ ಬಂತು. ಬ್ಯಾಂಗ್ಳೂರಲ್ಲಿ ಅರೌಂಡು 6-7 ಬ್ರಾಂಚಸ್ ಆಯಿತು. ಸೊ ಅದೆಲ್ಲ ಸ್ಪ್ಲಿಟ್ ಆಗ್ತಾ ಬಂತು. ಸೊ ಸ್ವಲ್ಪ ರಿಸ್ಕು ಇದೆ. ಸೊ ಅಷ್ಟು ಈಸಿನೂ ಅಂತಲ್ಲ. ಸೊ ಗೈಸ್, ನಾನು ಪರ್ಸ್ನಲಿ ಇವ್ರ ಜೊತೆ 24/7 ಇರೋದ್ರಿಂದ ಸೊ ನಾನು ಏನು ಹೇಳ್ಬೋದು ಅಂದರೆ, ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ಇವ್ರು ನೋಡೋವಷ್ಟು ಕೂಲ್ ಆಗಿರ್ತಾರೆ ಅನ್ಕೊಂಡ್ರು, ಇವ್ರ ತಲೆಯಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಸ್ಟ್ರೆಸ್ ಲೆವೆಲಲ್ಲಿ ಇರ್ತಾರೆ. ಬಟ್ ಸ್ಟಿಲ್ ಹಿ ಮ್ಯಾನೇಜಸ್ ವೆರಿ ಸ್ಮಾರ್ಟ್ಲಿ. ತುಂಬ ಸ್ಮಾರ್ಟಾಗಿ ಥಿಂಕ್ ಮಾಡಿ ಸ್ಮಾರ್ಟಾಗಿ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಐ ಲೈಕ್ ಅಬೌಟ್ ಹಿಮ್. ಲೈಕ್ ನಾವೊಂದು ಆಫರ್ ಹೇಳಿರ್ತೀವಿ, ಅವರೊಂದು ಸರಿ ಕೊಟ್ಟಿರಲ್ಲ, ಕಸ್ಟಮರ್ ಡಿಸಪಾಯಿಂಟ್ ಆಗಿರ್ತಾರೆ. ಸೊ ಎಂಡ್ ಆಫ್ ದಿ ಡೇಲಿ ಎಲ್ಲ ರೆಸ್ಪಾನ್ಸಿಬಲ್ ನಂದೇ ಆಗಿರುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು. ಇನ್ನೊಂದೇನಂದ್ರೆ, ನಂದಿರೋದು ಗುಡಿಬಂಡೆ ಬಾಗೇಪಲ್ಲಿ 2 ಅಂಗಡಿ. ಇದು ಯಾರಿಗೂ ಗೊತ್ತಿರಲ್ಲ. ಇವಾಗ ರಿಯಾಲಿಟಿ ಹೇಳ್ತಾ ಇದೀನಿ. ಸಂಜಯ್ ನಗರ್ ಶಾಪ್ ಬಂದ್ಬಿಟ್ಟು ನಮ್ಮ ಇವ್ರದ್ದು ನಿತಿನ್ ಅವ್ರದ್ದು. ಗೋರಿಬಿದ್ದೂರ್ ಶಾಪ್ ಬಂದು ನಮ್ಮ ವೆಂಕಟರೆಡ್ಡಿ ಅಂಕಲ್ದು. ದೊಡ್ಡಬಳ್ಳಾಪುರ ಶಾಪ್ ಬಂದು ನಮ್ಮ ರಿಲೇಟಿವ್ಸು. ಮತ್ತು ಕೇರ್ಪುರಂ ಶಾಪ್ ಬಂದ್ಬಿಟ್ಟು ನಮ್ಮ ನಾಗೇಂದ್ರ ಅಂಕಲ್ದು. ಸೊ ಈ ಥರ ಆಲ್ಮೋಸ್ಟ್ ಎಲ್ಲ ಕಸಿನ್ಸು, ನಮ್ಮ ಅಂಕಲ್ಗಳು ಅವ್ರು ಅರ್ನ್ ಮಾಡ್ಕೊತಿರ್ತಾರೆ. ಬಟ್ ಕಾಣಿಸೋರ್ಗೆ ಹೆಂಗಿರುತ್ತೆ ಅಂದ್ರೆ, ಅರುಣ್ ಈಸ್ ಅರ್ನಿಂಗ್ ಹಂಗಿರುತ್ತೆ. ನಮ್ದೆಲ್ಲ ಸೊ ನಮ್ಮ ಪ್ರೊಡಕ್ಷನ್ನ ನಾವು ಕೊಡ್ತಿರ್ತೀವಿ. ಲೈಕ್ ಅದರಲ್ಲಿ ಏನು ಪ್ರಾಫಿಟ್ ಇಡೋಲ್ಲ. ಒಂದು 5-10 ರೂಪೀಸ್ ಇಟ್ಟಿರ್ತೀವಿ. ಅದರಲ್ಲಿ ಎಷ್ಟು ಅಂತ ಬಂದ್ಬಿಡುತ್ತೆ. ಲೈಕ್ ಅಲ್ಲಿ ಒಂದು ವೇರ್ ಹೌಸ್ಗೆ, ಆ ವೇರ್ ಹೌಸಲ್ಲಿ ಇರೋ ಸ್ಯಾಲ್ರಿ ಕೊಡೋರಿಗೆ ಅವ್ರಿಗೆ ಸರಿ ಹೋಗುತ್ತೆ. ಬಟ್ ನಾಟ್ ಎ ಇಶ್ಯೂ. ಬಟ್ ನನಗೊಂದು ಸೋರ್ಸ್ ಇನ್ಕಮ್ಸ್ ಎಲ್ಲ ಇದೆ. ಇದೊಂದಲ್ಲ, ಅಗ್ರಿಕಲ್ಚರಲ್ಲಿ ಬರ್ತಾ ಇರುತ್ತೆ. ಮತ್ತು ಕೆಲವೊಂದು ಬರ್ತಿರುತ್ತೆ. ನಮ್ಮ ಡ್ಯಾಡು ನನ್ನ ತಲೆ ಕೆಟ್ಟಿರೋ ನನ್ನ ಮಗ ಅಂತ ಹೇಳ್ಬಿಟ್ಟು ಇಷ್ಟು ಅಂತ ಫಿಕ್ಸೆಡ್ ಅಮೌಂಟ್ ಮಾಡಿ ಇವ್ರಿಗೆ ತಿಂಗಳು ಇಷ್ಟು ಬರಬೇಕು ಅಂತ ಮಾಡಿದ್ದಾರೆ. ಸೊ ನಾಟ್ ಎ ಇಶ್ಯೂ, ಎಲ್ಲದರಲ್ಲಿ ಓಕೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ನಿಮ್ಗೆ ಏನಕ್ಕೆ ಹೇಳ್ತಾ ಇದೀನಿ ಅಂದರೆ, ಒಂದು ಕ್ಲಾರಿಟಿ ಇರಲಿ ಅಂತ. ಸೊ ಇಷ್ಟೆಲ್ಲ ರಿಸ್ಕ್ ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಯಾರೇ ಒಂದು ನೋಟಿಸ್ ಮಾಡಿ ಒಂದು ರಿಮಾರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ರೀಸನ್ ನಾನಾಗಿರ್ತೀನಿ. ನಮ್ಮ ಫ್ರಾಂಚೈಸಿಯವರು ಏನೋ ರಾಂಗ್ ಮಾಡಿದ್ರು ಅಂದರೆ ಅದಕ್ಕೆ ರೆಸ್ಪಾನ್ಸಿಬಲ್ಲು ನಾನಾಗಿರ್ತೀನಿ. ಸೊ ಪ್ರೆಷರ್ ನನಗೆ ತುಂಬ ಇರುತ್ತೆ. ಸೊ ಹಾಗೆ ಹೆಸರು ಮಾಡೋದು ತುಂಬ ಈಸಿ. ಬಟ್ ಮಾಡಿದ್ಮೇಲೆ ಮೈಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಮದುವೆ ಆಗಿ ಜಾಲಿಯಾಗಿ 1 ಮಂತ್ ಇರೋಣ ಅಂದರೆ ನಾನು ಎಲ್ಲಿ ಎಷ್ಟು ದಿನ ಆಯ್ತು ಗೈಸ್? 1 ವೀಕ್ ಆಯ್ತು ನೋಡಿ. ಈಸ್ ಆಲ್ರೆಡಿ ಬ್ಯಾಕ್ ಟು ವರ್ಕ್. ಸೊ ಮನೆ ಕಡೆ ಅಂತೂ ಅಟ್ಲೀಸ್ಟ್ ಇವಾಗನ ರೆಸ್ಟ್ ಮಾಡು ಅಂತಾರೆ. ರೆಸ್ಟ್ ಮಾಡೋಕ್ಕೆ ಆಗಲ್ಲ, ಕಾಂಪಿಟೇಷನ್ಗಳಿದ್ದಾವೆ. ಸೊ ನಾವು ಫೆಸ್ಟಿವಲ್ಸ್ ಬೇರೆ ಬಂದಿದೆ. ಇವಾಗ ಉಗಾದಿ ಮತ್ತು ರಂಜಾನು ಅಟ್ ಎ ಟೈಮ್ ಬಂದಿದೆ. ಸೊ ವರ್ಕ್ಸ್ ಇರುತ್ತೆ, ಪ್ರೊಡಕ್ಷನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ. ಈ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಟ್ರಾವೆಲ್ ಮಾಡಲೇಬೇಕು. ನನ್ನ ಜಾರ್ನಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬೆಳಗ್ಗೆ ಎದ್ದೇಳ್ತೀವಿ, ಸಂಜೆ ಹೋಗ್ತೀವಿ. ಬಟ್ ರಿಯಾಲಿಟಿಗೆ ದೆರ್ ಈಸ್ ಲಾಟ್ ಆಫ್ ಡಿಫ್ರೆಂಟು. ನನ್ನ ಲೈಫ್ ಸ್ಟೈಲು ನನ್ನ ಹತ್ತಿರದಲ್ಲಿ ಇದು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ಲು ಅನಿಸುತ್ತೆ. ಬಟ್ ಇನ್ನರ್ ಫೀಲಿಂಗ್ಸು, ಇನ್ನರ್ ವರ್ಕ್ಸು ಎಷ್ಟಿರುತ್ತೆ ಅಂತ ಯಾರಿಗೂ ಕಾಣಿಸ್ಕೊಳಲ್ಲ. ನನಗೆ ಕಾಣಿಸುತ್ತೆ, ಬೇರೆಯವ್ರಿಗೆ ಕಾಣಿಸಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಸೊ ದಿಸ್ ಇಸ್ ಇಟ್. ಸೊ ಬಾಗೇಪಲ್ಲಿ ಸ್ಟೋರ್ಗೆ ಹೋಗಿ ಆಫರ್ಸ್ ಏನು ಅಂತ ಅಪ್ಡೇಟ್ ಮಾಡ್ತೀವಿ. ಸೊ
ಸೊ ಗೈಸ್ ನಾವೀಗ ಬಾಗೇಪಲ್ಲಿ ಸ್ಟೋರಿಗೆ ಬಂದಿದ್ದೀವಿ. ಸೊ ಬೇಬ್ ಇಲ್ಲೇನು ಆಫರ್ಸ್ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಸೊ ಇಲ್ಲಿ ಒಂದು ಒಳ್ಳೆ ಆಫರ್ ಮಾಡಲೇಬೇಕು ಅಂತ ಬಂದಿದ್ದೀನಿ. ಸೊ ಏನಂದರೆ ನಾವು ನಮಗೆ ಪರ್ಮಿಷನ್ ಇರೋದಕ್ಕೆ ಸದ್ಯಕ್ಕೆ ಗುಡಿಬಂಡೆ ಬಾಗೇಪಲ್ಲಿ ಲೋಕಲ್. ಸೊ ನಮ್ಮ ನೇಟಿವ್ ಇರಬೇಕಾದ್ರೆ ನೇಟಿವಲ್ಲಿ ಮಾತ್ರ ಆಫರ್ಸ್ ನೆಕ್ಸ್ಟ್ ಲೆವೆಲ್ ಬುಕ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಬ್ಯಾಂಗ್ಳೂರ್ ಸೈಡಲ್ಲಿ ಅಂತ ನೀವು ಹೇಳೋಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಆಫರ್ಸ್ ರೆಗ್ಯುಲರ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಈಗ ಬಾಗೇಪಲ್ಲಿ ಸ್ಟೋರ್ಗೆ ಬಂದಿದ್ದೀವಿ. ಇವರು ನಮ್ಮ ಬಾಗೇಪಲ್ಲಿ ಬಿಸ್ನೆಸ್ ಡೈಲಿ ಹಿಂಗಾದರೆ ಏನು ಮಾಡೋದು ಹೇಳು. ಇವತ್ತಿನ ರಿಪೋರ್ಟ್ಸ್. ಸೊ ಇದು ಬಾಗೇಪಲ್ಲಿ ಸ್ಟೋರ್ ಗೈಸ್. ಇಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಸಿಕ್ಕಾಪಟ್ಟಿದೆ. ಸೊ ಇಲ್ಲಿ ಏನು ಆಫರ್ಸ್ ಕೊಡ್ತಾರೆ ಅಂತ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಚೆನ್ನಾಗಿರುತ್ತೆ ಕಂಬ ದೊಡ್ಡದು ಆಯ್ತು. ಅದಕ್ಕೆ ಇಲ್ಲಿ ಅಲ್ಲಿ ರೋಲ್ ಇದೆಯಲ್ಲ ಅದೊಂದು ಶರ್ಟು ಫಾರ್ಮಲ್ ಪ್ಯಾಂಟು. ಗೈಸ್ ಈಗೆಲ್ಲ ಫುಲ್ ರೆಡಿ ಆಗಿದ್ದಾರೆ. ಸೊ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ಅರುಣಾಟ ಕಡೆಯಿಂದ ಇವತ್ತು ನಾವು ಬಾಗೇಪಲ್ಲಿ ಸ್ಟೋರ್ಗೆ ಬಂದಿದ್ದೀವಿ. ಆಫರ್ಸ್ ಇರುತ್ತೆ. ಏನಕ್ಕೆ ಅಟ್ ಎ ಟೈಮ್ ಎಲ್ಲ ಸ್ಟೋರ್ಸ್ ಅಲ್ಲಿ ಒಂದೇ ಆಫರ್ ಇತ್ತ. ಸೊ ಅಷ್ಟೊಂದು ಪ್ರೊಡಕ್ಷನ್ ಕಳ್ಸಕ್ಕಾಗಲ್ಲ, ಮತ್ತೆ ಖಾಲಿ ಆಗ್ತಾ ಇರುತ್ತೆ, ಕಂಪ್ಲೇಂಟ್ಸ್ ಬೇರೆ ಬರ್ತಾ ಇರುತ್ತೆ. 599 rupees ಕಲೆಕ್ಷನ್ಸ್ ಅಂತೂ ಹಟ್ಟಿದೆ. 999 ಗೆ 10 ಟಿ ಶರ್ಟ್ಸ್ ಅವೈಲೇಬಲ್ ಇದೆ, 999 ಗೆ 7 ಶರ್ಟ್ಸ್ ಅವೈಲೇಬಲ್ ಇದೆ. ಆಫರ್ ಪ್ರೊವೈಡ್ ಮಾಡ್ತಿರೋದು. ಸೊ ಗೈಸ್ ನೀವು ನೋಡಿದ್ರಲ್ವಾ, ಸೊ ಇಲ್ಲೂ ಆಫರ್ಸ್ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಯಾವ ಆಫರ್ಸ್ ಅಂತ ಗೊತ್ತಾಗಬೇಕಂದ್ರೆ ಸೊ ನೀವು ಇನ್ಸ್ಟಾಗ್ರಾಮಲ್ಲಿರೋ ಅರುಣ್ ಅಡ್ಡ ಮೆನ್ಸ್ವೇರ್ ಅನ್ನೋ ಪೇಜ್ನ ಫಾಲೋ ಮಾಡಿ. ಸೊ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆಫರ್ಸ್ ಯಾವ ಸ್ಟೋರಲ್ಲಿ ಏನು ಆಫರ್ ಕೊಡ್ತಿದ್ದಾರೆ ಅಂತ ಅಪ್ಡೇಟ್ ಆಗಿರುತ್ತೆ. ಸೊ ಯು ಪ್ಲೀಸ್ ಡೂ ಫಾಲೋ ಅರುಣ್ ಅಡ್ಡ ಮೆನ್ಸ್ವೇರ್ ಇನ್ ಇನ್ಸ್ಟಾಗ್ರಾಮ್. ಈಗ ಬಾಗೇಪಲ್ಲಿ ಬಂದಿದ್ವಿ. ಇಲ್ಲಿ ಈ ಶಾಪು ಇನಾಗ್ರೇಷನ್ಗೆ ಸಿಕ್ಕಾಪಟ್ಟೆ ಕರೆದಿದ್ರು. ಸೊ ಬರೋಕ್ಕಾಗಿರಲಿಲ್ಲ. ಸೊ ಇವಾಗ ಬಂದ್ವಿ. ಹೌ ಇಸ್ ಟೇಸ್ಟ್ ಬೇಬ್? ನೆಕ್ಸ್ಟ್ ಲೆವೆಲ್ ಇದೆಯಾ? ಸೊ ಗೈಸ್ ನೋಡಿ, ಈಗ ಮನೆಗೆ ಬಂದ್ವಿ. ಮತ್ತೆ ಕೈಲಿ ಇವರು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಸ್ಕೊತಿದ್ದಾರೆ. ಹೌ ಆರ್ ಯು ಫೀಲಿಂಗ್ ಬೇಬ್? ಫೀಲಿಂಗ್ ಏನಂದರೆ ನೆಮ್ಮದಿ ಬೇಕಂದ್ರೆ ಎಲ್ಲಿದೆ ಅಂದರೆ ನಮ್ಮ ಊರ ಕಡೆನೇ ಇದೆ. ಅಂದರೆ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಅದ್ ಕಡೆ ಬೆಂಗಳೂರಲ್ಲಿ ವರ್ಕ್ಸು ಅಲ್ಲೇ ಇರಬೇಕು, ಇದ್ ಕಡೆ ಬರೋಕ್ಕಾಗಲ್ಲ. ಈ ಮದುವೆ ರೀಸನ್ಗೆ ನಾವಮ್ಮ ಒಂದು ತಿಂಗಳು ಆಚೆಗೆ ಬಿಡಲ್ವಂತೆ. ಸೊ ಅದಕ್ಕೆ ನೆಮ್ಮದಿಯಾಗೆ ಎಣ್ಣೆ ಇಟ್ಸ್ಕೊಂಡು ಬಾಗೇಪಲ್ಲಿ ಗುಡಿಬಂಡೆ ಸುತ್ತಾಡ್ಕೊಂಡು ಆರಾಮಾಗಿ ಚಿಲ್ಲಾಗಿದ್ದೀನಿ. ಬಿಸ್ನೆಸ್ ಕಡೆ ಅಷ್ಟೆಲ್ಲ ಫೋಕಸ್ ಮಾಡ್ತಿಲ್ಲ. ಸೊ ಸರಾಗ ಹಂಗಂತ ಹೇಳ್ಬಿಟ್ಟು ಮಾಡಲ್ಲ, ಲೈಟಾಗಿ ಬ್ರೇಕ್ ತಗೊಂಡಿದ್ದೀನಿ. ಬ್ರೇಕ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ರಿಸಲ್ಟು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅರ್ಥ. ಸೊ ಆದಷ್ಟು ಬೇಗ ಐ ವಿಲ್ ಕಮ್ ಬ್ಯಾಕ್. ಓಕೆ ಓಕೆ, ಆಲ್ ಯುವರ್ ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಆರ್ ವೇಟಿಂಗ್. ನೆಕ್ಸ್ಟ್ ಲೆವೆಲ್ ಆಫರ್ ಹೊಡಿತೀನಿ. ನಮ್ಮ ಅಮೂಲ್ಯ ಏನೇನೇ ಇಡ್ಸ್ಕೊಳಲ್ಲ ಅಂದರೆ ನಾವಮ್ಮ ಬೈದು. ಸೊ ಆಲ್ಮೋಸ್ಟ್ ಡನ್ ವಿತ್ ಮೈ ಡೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಾಟ್ ಯು ವಿಲ್ ಟೆಲ್ ಬೇಕ್? Yes, everyone please do like, share, comment and subscribe.